ಎಲ್ಲ ಗುರುಬಂಧುಗಳಿಗೆ ಶಶಿಮೌಳಿ ಮಾಡುವ ನಮಸ್ಕಾರಗಳು. ನನ್ನ ಗುರುಗಳು ಶ್ರೀ ನಿರಂಜನಾನಂದ ಸರಸ್ವತಿ ಮಹಾರಾಜರು. ನಿರಂಜನ ಕುಟೀರ ಮಂಡ್ಯದಲ್ಲಿ ಇದ್ದರು. ಅವರ ಜೀವಂತ ಸಮಾಧಿ 1980ನೇ ಇಸ್ವಿಯಲ್ಲಿ ಜರುಗಿರುತ್ತೆ. ಅಲ್ಲಿ ದತ್ತಾತ್ರೇಯ ಮಂದಿರ ಕೂಡ ಅವರು ನಿರ್ಮಾಣ ಮಾಡಿರ್ತಾರೆ. ಸಾಧಾರಣವಾಗಿ ನಾನು ಯಾವತ್ತೂ ಈ ವಿಡಿಯೋವನ್ನು ಮಾಡೋದು ಅಥವಾ ರೀಲ್ಸ್ ಮಾಡುವ ಹವ್ಯಾಸ ನನಗಿಲ್ಲ. ಆದರೆ ಇವತ್ತು ಯಾಕೋ ಒಂದು ವಿಡಿಯೋ ಮಾಡಬೇಕು, ಗುರುಗಳು ತಿಳಿಸಿದಂತಹ ಒಂದು 4 ಸಾಲುಗಳ ಜೀವನದ ಸುಖ ಎಲ್ಲಿದೆ ಅನ್ನೋಂಥದ್ದನ್ನು ಮನುಷ್ಯನಿಗೆ ತಿಳಿಸಬೇಕು ಅಥವಾ ನನ್ನ ಎಲ್ಲ ಮಿತ್ರರಿಗೆ ತಿಳಿಸಬೇಕು ಎಂಬಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸಂಸಾರದಲ್ಲಿ ಬರುವಂತಹ ಕಷ್ಟಗಳು, ಈ ಜೀವನದಲ್ಲಿ ಆ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಂಥ ಶಕ್ತಿ ಆ ಭಗವಂತ ಕೊಡಬೇಕು. ಈ ಇಡೀ ವಿಶ್ವದಲ್ಲಿ ಶಾಂತಿ ಇಲ್ಲದಾಗಿದೆ. ಎಲ್ಲ ಕಡೆ ಯುದ್ಧದ ಭಯ ಕಾಡ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ವೈರತ್ವ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ಹೀಗೆಲ್ಲ ಆಗುತ್ತೆ, ಮನುಷ್ಯನ ಚಿಂತನೆಗಳು ಯಾವುದರತ್ತ ಸಾಗಿದೆ ಎಂಬಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇಂತಹ ನಿಟ್ಟಿನಲ್ಲಿ ಗುರುಗಳು ನಮಗೆ ತಿಳಿಸಿದಂತಹ ಒಂದು 4 ಸಾಲುಗಳಲ್ಲಿ ಇಡೀ ವಿಶ್ವವನ್ನೇ ಅವರು ನಮಗೆ ಅರ್ಥೈಸಿದ್ದಾರೆ. ಅಥವಾ ಈ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಲಿಕ್ಕೆ ನಮಗೆ 4 ಸಾಲುಗಳಲ್ಲಿ ಅವರು ಅಷ್ಟು ಅರ್ಥವತ್ತಾಗಿ ನಮಗೆ ತಿಳಿಸಿದ್ದಾರೆ. ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಜೀವನದ ಸುಖ ಅಂದ್ರೇನು ಅಂತದನ್ನು ಈ 4 ಸಾಲುಗಳು ನಮಗೆ ಅಮೂಲ್ಯವಾಗಿ ಕಾಣುತ್ತೆ, ಅಮೂಲ್ಯ ರತ್ನದಂತೆ ಪರಿಣಮಿಸುತ್ತೆ. ಇರುವುದನ್ನು ಅರಿಯುತ್ತ ಇರದನ್ನು ಮರೆಯುತ್ತ ಇರುವುದ ಕಲಿತರೆ ನಿಜ ಸುಖವು, ದೀನನು ನಾನಿಹೆ ದಾನಿ ನೀನಾಗಿಹೆ ಆನತ ನಾನೇನೆ ನಿಜ ಸುಖವು. ಗರ್ವವ ವರ್ಜಿಸಿ ಮರ್ಮವ ಸಾಧಿಸಿ ಸರ್ವವೊಂದಾದರೆ ನಿಜ ಸುಖವು, ನಿರುಪಮ ನುರುತರ ರೂಪವನ್ನರಿಯುತ್ತ ಬೆರೆಯುತ್ತಲಿರುತ್ತಿರೆ ನಿಜ ಸುಖವು. ಜಂಬದ ಡಂಬರ ದಂಬರ ಉಡದೆ ದಿಗಂಬರನಾಗಲು ನಿಜ ಸುಖವು, ಸುತ ಸತಿ ಎನಗತಿ ಹಿತವೆನ್ನುವ ಮತಿ ಗತಿಯನ್ನು ಮರೆತರೆ ನಿಜ ಸುಖವು. ಖಂಡವಾಗಿರದ ಅಖಂಡ ಅಮರಾತ್ಮ ಭೂಮಂಡಲವೆಲ್ಲೆನೆ ನಿಜ ಸುಖವು, ಖಂಡವಾಗಿರದ ಅಖಂಡ ಅಮರಾತ್ಮ ಭೂಮಂಡಲವೆಲ್ಲೆನೆ ನಿಜ ಸುಖವು ಅಂತ ಹೇಳ್ತಾರೆ ಗುರುಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಇರುವುದನ್ನು ಅರಿಬೇಕು, ಇಲ್ಲದೇ ಇರೋದನ್ನು ಮರಿಬೇಕು. ಇರೋದಲ್ಲೇ ಕಲಿಯೋದು ತುಂಬ ಇದೆ, ಅದನ್ನು ಕಲ್ತ್ಕೊಂಡ್ರೆ ಅದೇ ನಿಜ ಸುಖ ಅಂತಾರೆ. ದೀನನು ನಾನಿಹೆ ದಾನಿ ನೀನಾಗಿಹೆ. ದಾನಿ ಆದವನು ಅಥವಾ ಕೊಡಬೇಕಾದವನು ಅದು ಭಗವಂತ. ಅವನು ಕೊಡುವಾಗಿರುವಾಗ ನಾನು ಯಾವತ್ತಿದ್ರೂ ಭಿಕ್ಷುಕನೇ. ಹಾಗಾಗಿ ಆ ದೀನತ್ವ ನನ್ನಲ್ಲಿ ಬರಬೇಕು, ಅದೇ ನಿಜ ಸುಖ ಅಂತ ಹೇಳ್ತಾರೆ ಗುರುಗಳು. ಗರ್ವವನ್ನು ವರ್ಜಿಸಬೇಕು, ಮರ್ಮವನ್ನು ಸಾಧಿಸಬೇಕು, ಸರ್ವ ಒಂದಾದರೆ ನಿಜ ಸುಖವು ಅಂತ ಹೇಳ್ತಾರೆ. ಎಲ್ಲರೂ ಒಂದಾಗಿ ಬಾಳಿ ಎಂಬಂತಹ ಸಂದೇಶವನ್ನು ಸಾರಿದ್ದಾರೆ. ಜಂಬದಾಡಂಬರ ದಂಬರ ಉಡದೆ ದಿಗಂಬರನಾಗಲು ನಿಜ ಸುಖವು. ಈ ಜಂಬದಾಡಂಬರ ಯಾಕೆ ಬೇಕು? ನಾನು ನನ್ನದು ಈಗೋ ಪ್ರಾಬ್ಲಮ್ಸ್ ಮನುಷ್ಯನಲ್ಲಿ ಕಾಡ್ತಾ ಇದೆ. ಇದು ಯಾಕೆ ಬೇಕಾಗಿದೆ? ಇದಿಲ್ಲದೆ ಇದ್ದರೆ ನಾನು ದಿಗಂಬರ, ನಾನು ಬೆತ್ತಲೆ ಆಗಿದ್ರೇ ಒಳ್ಳೇದಲ್ವ. ಸುತ ಸತಿ ಎನಗತಿ ಹಿತವೆನ್ನುವ ಮತಿ ಗತಿಯನ್ನು ಮರೆತರೆ ನಿಜ ಸುಖವು. ಸುತ, ನನ್ನ ಮಕ್ಕಳು, ಸತಿ, ಗತಿ, ಇದೇ ನಮ್ಮ ಮನಸ್ಸಿನಲ್ಲಿ ಚಿಂತೆ. ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ, ಇದೆಲ್ಲ ಯೋಚನೆ ಮಾಡ್ತೀವಿ. ಯಾವುದೂ ನಮ್ಮ ಕೈಯಲ್ಲಿಲ್ಲ ಮಿತ್ರರೇ. ಎಲ್ಲ ಭಗವಂತ ನಡೆಸುವಂತಹ ಅವನೊಬ್ಬ ಸೂತ್ರಧಾರಿ, ನಾವೆಲ್ಲರೂ ಪಾತ್ರಧಾರಿಗಳು. ಹಾಗಾಗಿ ಆ ಗತಿಯಿಂದ ನಾವು ಹೊರಗೆ ಬರಬೇಕಾಗತ್ತೆ. ಖಂಡವಾಗಿರದ ಅಖಂಡ ಅಮರಾತ್ಮ ಭೂಮಂಡಲವೆಲ್ಲೆನೆ ನಿಜ ಸುಖವು. ನಾವು ಖಂಡಗಳನ್ನಾಗಿ ಮಾಡಿಕೊಂಡು ಇದು ನನ್ನ ಸಾಮ್ರಾಜ್ಯ, ಇದು ನನ್ನ ಗಡಿ, ಹೀಗೆ ನಾವು ಹೊಡೆದಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಒಂದಾಗಿದ್ರೇ ನಿಜ ಸುಖ. ಶಾಂತಿ ನೆಲೆಸಬೇಕು, ಎಲ್ಲರೂ ಒಂದಾಗಿರಬೇಕು ಎಂಬಂಥದ್ದನ್ನು, ಜಾತೀಯತೆಯನ್ನು ಬಿಟ್ಟು ಇದನ್ನು ಸಾಧಿಸಬೇಕು ಅಂತ ಗುರುಗಳು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತಿನ ದಿನಕ್ಕೆ, ಇವತ್ತು ಕಲಿಯುಗಕ್ಕೆ ನಮ್ಮ ಗುರುಗಳು ಈ ತರಹದ ಸಾಕಷ್ಟು ವಿಷಯಗಳನ್ನು ನಮಗೆ ಧ್ಯಾನ ಮಿಂಚು ರವಿ ರಸಾಯನದ ಮೂಲಕ ತಿಳಿಸಿದ್ದಾರೆ. ರವಿ ರಸಾಯನ ಅವರು ಸೂರ್ಯೋಪಾಸನೆ ಮಾಡ್ತಾಯಿದ್ರು. ಆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಮತ್ತು ಮಧ್ಯಾಹ್ನದ ನಂತರ ಸಂಜೆವರೆಗೆ ಸೂರ್ಯನನ್ನು ನೋಡುತ್ತಾ ಸೂರ್ಯನಿಂದ ತಿಳಿದು ಬಂದಂತಹ ವಿಷಯಗಳನ್ನು ಸನ್ಸಲಾಡ್ ಸೂರ್ಯೋಪಾಸನೆ ಮಾಡಿ ರವಿ ರಸಾಯನ ಎಂಬಂತಹ ಕೆಲವು ಅಮೂಲ್ಯವಾದಂತಹ ಶ್ಲೋಕಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಜೀವನದ ಕಲಿಯುಗದಲ್ಲಿ ನಡೀತಿರುವಂತಹ ವಿಷಯಗಳನ್ನು ನಮಗೆ ತುಂಬ ಅತಿ ಮನುಷ್ಯನ ಭಾಷೆ ಅಥವಾ ನಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ತಿಳಿಸಿದ್ದಾರೆ.
ಅದರಿಂದ ನಮಗೆ ಸಾಕಷ್ಟು ವಿಷಯಗಳನ್ನು ಗುರುಗಳು ನೀಡಿರುತ್ತಾರೆ. ಅದರಲ್ಲಿ ಇದೂ ಒಂದನ್ನು ಕೂಡ ನಮಗೆ ತಿಳಿಸಿದರು ಗುರುಗಳು. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಎಂಬಂಥದ್ದು ನನ್ನ ಮಹದಾಸೆಯಾಗಿತ್ತು. ಈ ಪ್ರಚಲಿತ ಈಗ ನಡೀತಿರುವಂತಹ ವಿಶ್ವದಲ್ಲಿ ಯುದ್ಧಗಳು, ಹಾಗೆ ಮನುಷ್ಯನಿಗೆ ಅಶಾಂತಿ, ಆಸೆ ಎಲ್ಲ ಹೆಚ್ಚಾಗುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಷಯ ಅಮೂಲ್ಯವಾಗಿದೆ ಎಂಬಂಥದ್ದು ನನ್ನ ಭಾವನೆ. ನೀವು ಹೇಗಿದೆ ಎಂಬಂಥದ್ದನ್ನು ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಇಷ್ಟೊತ್ತು ಕೇಳಿದ್ದಕ್ಕೆ. ಆ ಭಗವಾನ್ ಶ್ರೀ 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 ನಿರಂಜನಾನಂದ ಸರಸ್ವತಿಯವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಎಲ್ರಿಗೂ ಒಳ್ಳೆಯದು ಮಾಡಲಿ. ಹಾಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ನಮ್ಮ ತಾಯ್ನಾಡನ್ನು ರಕ್ಷಿಸುವಂತಾಗಲಿ. ನಮ್ಮ ತಾಯ್ನಾಡು, ನಮ್ಮ ದೇಶ ಹಾಗೂ ನಮ್ಮ ಇಡೀ ಒಂದು ವಿಶ್ವ ಶಾಂತಿಯುತವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.